ನಮಸ್ಕಾರ ವೀಕ್ಷಕರೇ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದುಭೂಮೆ ಸುಖಂ ವರ್ಧಿತೋಹಂ. ಈ ಪ್ರಾರ್ಥನಾ ಗೀತೆಯೊಂದಿಗೆ ಸುಮಾರು 100 ವರ್ಷಗಳ ಹಿಂದೆ ಕೆಲವು ಸಮಾನ ಮನಸ್ಕರಿಂದ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100ರ ವಸಂತ. ಹಾಗಾದ್ರೆ ನಿಜವಾಗ್ಲೂ RSS ಅಂತಂದ್ರೆ ಏನು, ಅದರ ಸೇವಾ ವ್ಯಾಪ್ತಿಗಳಾದರೂ ಏನು, ಈ ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರೇ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಟೋಳಿಯ ಸದಸ್ಯರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ತಮಗೆ ಶುಭಾಶಯಗಳು. ಸಂಘಕ್ಕೆ 100 ವರ್ಷಗಳು ತುಂಬುತ್ತಾ ಇದೆ. ಧನ್ಯವಾದಗಳು. ಏನು ಸರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ? ನೋಡಿ, 1925ನೇ ಇಸ್ವಿಯಲ್ಲಿ ನಮಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. 2 ಸಲ ಅರೆಸ್ಟ್ ಕೂಡ ಆಗಿದ್ದರು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ 21ನೇ ಇಸ್ವಿಯಲ್ಲಿ 1 ವರ್ಷ, 29ನೇ ಇಸ್ವಿಯಲ್ಲಿ ಸಾಧಾರಣ 9 ತಿಂಗಳು ಸೆರೆಮನೆಯಲ್ಲಿದ್ದರು. ಆಗ ಇದ್ದಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ನಮಗೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿದ್ರೆ, ಈ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕಿದ್ರೆ ನಮ್ಮ ದೇಶ ಸಂಪೂರ್ಣ ಸ್ವಾತಂತ್ರ್ಯ ಆಗತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದರು. ಆದರೆ ಡಾಕ್ಟರ್ ಜಿಗೆ ಇದ್ಯಾಕೋ ನಮಗೆ ಸ್ವಾತಂತ್ರ್ಯ ಸಿಕ್ಕಿದರೆ ಈ ದೇಶದ ಸ್ವಾತಂತ್ರ್ಯ ಉಳಿಯುತ್ತಾ ಅನ್ನುವಂಥ ಒಂದು ಸಂಶಯ ಇತ್ತು. ಕಾರಣ ಏನು ಅಂದರೆ, 1000 ವರ್ಷ ಮೊಘಲರು ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಇದ್ವಿ. ನಮ್ಮ ಸಮಾಜ ಭಾಳ ಸದೃಢವಾದಂಥ ಒಂದು ಸಮಾಜ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನ ಭಾಳ ಬುದ್ಧಿವಂತರು, ಪ್ರಬುದ್ಧತೆ ಇರುವವರು, ವೀರ ಪೌರುಷ ಇರತಕ್ಕಂಥ ವ್ಯಕ್ತಿಗಳು ಇದ್ದರೂ ಕೂಡ ಸಾವಿರಾರು ವರ್ಷದಿಂದ ನಾವು ಯಾಕೆ ಗುಲಾಮಗಿರಿಯಲ್ಲಿದ್ದೀವಿ? ನಮಗೆ ಸ್ವಾತಂತ್ರ್ಯ ಬಂದರೆ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಡಾಕ್ಟರ್ ಜಿನ ಸದಾಕಾಲ ಕಾಡ್ತಾ ಇತ್ತು. ಆಗ ಅವರ ಮನಸ್ಸಿನಲ್ಲಿ ಅನಿಸಿದ್ದು, ಈ ಸಮಾಜ ಇಷ್ಟೆಲ್ಲ ಗತ ವೈಭವ ಇದ್ದರೂ ಕೂಡ ಅಸಂಘಟಿತವಾಗಿದೆ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಹಿಂದೂ ಸಮಾಜವನ್ನು ಒಡೆದಾಕಿದ್ದೀವಿ. ಯಾವಾಗ ಸಮಾಜ ಒಂದಾಗುತ್ತೋ, ಯಾವಾಗ ಒಂದು ಹಿಂದೂ ಸಮಾಜ ಒಂದಾಗಿ ಭಾರತೀಯತೆಯನ್ನು ತೋರಿಸುತ್ತೋ, ಆಗ ಮಾತ್ರ ನಮಗೆ ಸಿಗುವಂಥ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಉಳಿಯುತ್ತೆ ಅನ್ನುವಂಥ ನಂಬಿಕೆ ಇದ್ದದ್ರಿಂದ 1925ನೇ ಇಸ್ವಿಯಲ್ಲಿ ಡಾಕ್ಟರ್ ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾಗ್ಪುರದ ಮೊಯ್ತೆ ವಾಡೆಯಲ್ಲಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಹೆಸರು ಕೊಟ್ಟಿದ್ದು 17 ಏಪ್ರಿಲ್ 1926ನೇ ಇಸ್ವಿಲಿ. ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವ್ರನ್ನ ಅದರ ನಾಯಕನಾಗಿ ಆರಿಸಿದ್ದು 19 ಡಿಸೆಂಬರ್ 1926ನೇ ಇಸ್ವಿಲಿ. ಅದಾದ ನಂತರ 1929ನೇ ಇಸ್ವಿಯಲ್ಲಿ ಅವರನ್ನು ಸರಸಂಘ ಚಾಲಕರಾಗಿ ನೇಮಕ ಮಾಡ್ತಾರೆ. ಸಂಘದ ಮೂಲ ಉದ್ದೇಶ ಇಷ್ಟೇ: ಹಿಂದೂ ಸಮಾಜ ಈ ದೇಶದ ಸಂಸ್ಕೃತಿ, ಈ ದೇಶದ ಧರ್ಮವನ್ನು ಒಪ್ಪುವಂಥ ಜನರನ್ನು ಒಂದಾಗಿಡಬೇಕು, ಭಾರತ ವರ್ಷವಾಗಿರಬೇಕು ಅಂತ ಹೇಳಿದ್ರೆ ರಾಷ್ಟ್ರದೇವೋಭವ ಅನ್ನುವಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಒಂದೇ ವಿಚಾರ ಇಟ್ಕೊಂಡು ಸಂಘವನ್ನು ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿತ್ತು. ಇನ್ನು ಡಾಕ್ಟರ್ ಜಿ ಅವರು ಕಾಂಗ್ರೆಸ್ನಲ್ಲಿದ್ದಂಥವ್ರು. ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಸಂಘವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವ್ರಿಗೇನು ಕನಿಸ್ತು? ಕಾಂಗ್ರೆಸ್ಸಲ್ಲಿ ಇದ್ದಾಗ ನಾನು ಹೇಳಿದ್ನಲ್ಲ ಈಗಾಗಲೇ, ಕಾಂಗ್ರೆಸ್ಸಲ್ಲಿದ್ದಂಥ ಆ ನಾಯಕರ ಸಂಕುಚಿತ ವಿಚಾರಧಾರೆ ಏನಿತ್ತು ಅಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಎಲ್ಲ ಸಿಕ್ಕಿದಾಗ ಆಗುತ್ತೆ, ಭಾರತ ಪರಮ ವೈಭವಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಏನಿತ್ತೋ ಅದನ್ನು ಡಾಕ್ಟರ್ ಜಿ ಒಪ್ಪಲಿಲ್ಲ. ಡಾಕ್ಟರ್ ಜಿ ಈ ಸಮಾಜದ ಮೂಲದಲ್ಲಿ ಏನೋ ಸಮಸ್ಯೆ ಇದೆ, ನಮ್ಮ ದೇಶದ ಮೂಲ ಸಮಾಜದ ಅಸಂಘಟಿತವಾಗಿರೋದ್ರಿಂದನೇ ನಾವು ಪದೇ ಪದೇ ಬೇರೆಯವರ ಅಕ್ರಮಕ್ಕೆ ಒಳಗಾಗಿ ಅವರ ಆಡಳಿತಕ್ಕೆ ಒಳಗಾಗ್ತಾ ಇದ್ದೀವಿ. ಅದು ಮೊಘಲರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ತದನಂತರ ಬ್ರಿಟಿಷರಾಗಿರ್ಬೋದು. ಇವರೆಲ್ಲ ನಮ್ಮ ಮೇಲೆ ಯಾಕೆ ಮುಗಿಬಿದ್ದು ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜದಲ್ಲಿರ್ತಕ್ಕಂಥ ಡಿಸ್ಆರ್ಗನೈಸೇಷನ್, ಆ ಡಿಸ್ಆರ್ಗನೈಸ್ಡ್ ಸೊಸೈಟಿಯನ್ನು ಆರ್ಗನೈಸ್ಡ್ ಸೊಸೈಟಿಯಾಗಿ ಮಾಡಬೇಕಾದ್ರೆ ಶಿಸ್ತು ಭಾಳ ಮುಖ್ಯ, ಡಿಸಿಪ್ಲಿನ್. ಆ ಶಿಸ್ತನ್ನು ತರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಬೇಕು ಅಂತ ಕಾಂಗ್ರೆಸ್ಸಿಂದ ಹೊರಗೆ ಬಂದದ್ದು. ಸರ್, ಇನ್ನು ಭಾರತದಲ್ಲಿ ನಾವು ಸುಮಾರು 16-17 ಜನ ಪ್ರಧಾನಿಗಳನ್ನು ನೋಡಿದ್ದೇವೆ.
ಯಾವುದೋ ಒಂದು ಚಿಕ್ಕ ಗ್ರಾಮ ಪಂಚಾಯಿತಿ ತಗೊಂಡ್ರೆ ಒಂದು ಟರ್ಮ್ ಸಿಕ್ಕರೆ ಅವರಿಗೆ 15-20 ಜನ ಅಲ್ಲಿ ಅಧ್ಯಕ್ಷರಾಗಿ ಹೋಗ್ತಾರೆ. ಆದರೆ ಸಂಘ ಪ್ರಾರಂಭ ಆಗಿ 100 ವರ್ಷಗಳಾದರೂ ಕೂಡ ಕೇವಲ 6 ಜನ ಸರಸಂಘ ಚಾಲಕರೇ ಇದನ್ನ ನಿರ್ವಹಿಸ್ಕೊಂಡು ಹೋದ್ರು. ಹೆಂಗ್ ಸಾಧ್ಯ ಆಗುತ್ತೆ ಸರ್? ಸಂಘದ ಒಂದು ವಿಚಾರ, ಯಾರೋ ಒಬ್ಬರಿಗೆ ಯಾವುದೋ ಒಂದು ಸ್ಥಾನ ಸಿಕ್ತು ಅಂತ ಹೇಳಿದ್ರೆ ಅದು ಅಧಿಕಾರ ಅಲ್ಲ, ಅವ್ರ ಜವಾಬ್ದಾರಿ ಅಂತ. ನಾವು ಹೇಳುವಾಗಲೂ ಹಾಗೆ ಹೇಳ್ತೀವಿ, ನಿನ್ನ ದಾಯತ್ವ ಏನು ಅಂತ ಕೇಳ್ತೀರಿ, ನಿನ್ನ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಸಂಘದಲ್ಲಿ ಅಂತ, ನಿನಗೇನು ಸ್ಥಾನ ಕೊಟ್ಟಿದ್ದಾರೆ, ಏನು ಅಧಿಕಾರ ಕೊಟ್ಟಿದ್ದಾರೆ ಅಂತ ಕೇಳೋದಿಲ್ಲ. ಸಂಘ ಇದುವರೆಗೆ ಕಂಡಂಥದ್ದು 6 ಜನ ಸರಸಂಘ ಚಾಲಕರನ್ನು. 1929ನೇ ಇಸ್ವಿಯಿಂದ ಡಾಕ್ಟರ್ ಜಿ ಅವರ ದೇಹಾಂತ ಆಗುವವರೆಗೆ 1940ನೇ ಇಸ್ವಿಯವರೆಗೆ ಅವರು ಪ್ರಥಮವಾಗಿ ಸಾಧಾರಣ 15 ವರ್ಷ ಸರಸಂಘ ಚಾಲಕರಾಗಿ ಸಂಘವನ್ನು ಮುಂದುವರಿಸ್ತಾರೆ. ಅದಾದ ನಂತರ ಬಂದಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ, ಯಾರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ BSc MSc ಝುವಾಲಜಿ ಮಾಡಿ ಅಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಂಥ ಮಾಧವ ಸದಾಶಿವರಾವ್ ಗೋಲ್ವಲ್ಕರ್ ಗುರೂಜಿ ಅಂತ ನಾವು ಅವ್ರನ್ನ ಕರಿತೀವಿ. ಗುರೂಜಿಯವರು 1935ನೇ ಇಸ್ವಿಗೆ ನಾಗ್ಪುರಕ್ಕೆ ವಾಪಸ್ ಬರ್ತಾರೆ. ಅವರು ಮೂಲತಃ ನಾಗ್ಪುರದವರೇ, ರಾಮ್ಟೆಕ್ ಹತ್ತಿರ ಇರುವಂಥವ್ರು. ಆ ಸಂದರ್ಭದಲ್ಲಿ ಅವರು ರಾಮಕೃಷ್ಣ ಮಿಷನ್ನಿಗೆ ತಮ್ಮ ಒಲವನ್ನು ತೋರಿಸಿ, ಯಾರು ರಾಮಕೃಷ್ಣ ಪರಮಹಂಸರ ಶಿಷ್ಯ ಆಗಿರ್ತಾರೋ ಅಖಂಡಾನಾಥ್ ಅಂಥೇಳಿ ಅವರ ಮುಂದೆ ದೀಕ್ಷೆ ತಗೊಳ್ತಾರೆ. ದೀಕ್ಷೆ ತಗೊಂಡು ರಾಮಕೃಷ್ಣ ಆಶ್ರಮದ ಸನ್ಯಾಸಿ ಆಗ್ತಾರೆ. ಆ ಸನ್ಯಾಸಿ ಆದಂಥ ಸಂದರ್ಭದಲ್ಲಿ ಬಯ್ಯಾಜಿ ದಾನಿ ಅಂಥೇಳಿ ಯಾರು ಬನಾರಸ್ ಹಿಂದೂ ಯೂನಿವರ್ಸಿಟಿನ ಒಬ್ಬ ಸ್ವಯಂ ಸೇವಕರು ಡಾಕ್ಟರ್ ಜಿಗೆ ಗುರೂಜಿ ಬಗ್ಗೆ ತಿಳಿಸ್ತಾರೆ. ಈ ರೀತಿ ಒಬ್ಬ ವ್ಯಕ್ತಿ ಇದ್ದಾರೆ, ಇವರು ಸಮಾಜ ಮತ್ತು ಭಾರತವನ್ನು ಕಟ್ಟಲಿಕ್ಕೆ ತನ್ನ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟು ಸನ್ಯಾಸಿಯಾಗಿದ್ದಾರೆ ಅಂತ. ಡಾಕ್ಟರ್ ಜಿಗೆ ಅವ್ರ ಮೇಲೆ ಒಲವು ಬಂದು ಅವ್ರ ಹತ್ರ ಹೋಗಿ, ಸಂಘವನ್ನು ನೀವು ಮುಂದೆ ನಡೆಸಬೇಕು, ನನ್ನ ನಂತರ ನೀವು ಮುಂದೆ ನಡೆಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 1939ನೇ ಇಸ್ವಿಲಿ ಅವರು ಸರ್ಕಾರ್ಯವಾಹ ಆಗ್ತಾರೆ, ಅಂದರೆ ಜನರಲ್ ಸೆಕ್ರೆಟರಿ ಅಂತ ಹೇಳ್ಬೋದು. 1940ನೇ ಇಸ್ವಿಯಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಮೃತ್ಯುವಿನ ನಂತರ ಅವರು ಸರಸಂಘ ಚಾಲಕರಾಗಿ 33 ವರ್ಷ ಸಂಘವನ್ನು ನಡೆಸ್ತಾರೆ. 33 ವರ್ಷ ಅವರು ನಡೆಸಿದಂಥ ಸಂಘದ ವೈಖರಿ ಇತ್ತಲ್ಲ, ಆಗ ಸಂಘದ ವಿವಿಧ ಕ್ಷೇತ್ರಗಳ ಸಂಘದ ಪ್ರೇರಣೆಯಿಂದ ಸುಮಾರು ಸಂಸ್ಥೆಗಳ ಪ್ರಾರಂಭ ಆದವು. ಅದಾದ ನಂತರ 1973ನೇ ಇಸ್ವಿಯಲ್ಲಿ ಗುರೂಜಿ ಅವರ ಅಕಾಲ ಮೃತ್ಯು ಆಗುತ್ತೆ. 73ರಿಂದ 94ನೇ ಇಸ್ವಿಯವರೆಗೆ ಬಾಲಾ ಸಾಹೇಬ್ ದೇವರಸ್ ಅವರು ಸರಸಂಘ ಚಾಲಕರಾಗಿ ಮುಂದುವರಿತಾರೆ. ಅವರು ಕೂಡ LLB ಡಿಗ್ರಿ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಸಾಧಾರಣ 1994ನೇ ಇಸ್ವಿಯವರೆಗೆ 73ರಿಂದ 94ನೇ 21 ವರ್ಷ ಸರಸಂಘ ಚಾಲಕ ಆಗಿರ್ತಾರೆ. 94ನೇ ಇಸ್ವಿಯಲ್ಲಿ ಅವರ ನಂತರ ಬಂದಂಥವರು ರಜುಬಯ್ಯ ರಾಜೇಂದ್ರ ಸಿಂಗ್ ಅಂತ. ಮೂಲತಃ ಇವರು ಉತ್ತರ ಪ್ರದೇಶದವರು. ಇವರು ಫಿಸಿಕ್ಸ್ನಲ್ಲಿ MSc ಮಾಡಿ, ಇವರು MSc ಮಾಡುವಂಥ ಸಂದರ್ಭದಲ್ಲಿ ಎಕ್ಸಾಮಿನರ್ ಆಗಿ ಬಂದಿದ್ದು ನೊಬೆಲ್ ಪ್ರಶಸ್ತಿ ಪಡೆದಂಥ ಸಿ ವಿ ರಾಮನ್ ಹೇಳ್ತಾರೆ, ಎಂಥ ಬುದ್ಧಿವಂತ ವ್ಯಕ್ತಿ ಈ ವ್ಯಕ್ತಿ, ಮುಂದೊಂದು ದಿನ ಭಾಳ ದೊಡ್ಡ ಒಬ್ಬ ವೈಜ್ಞಾನಿಕ ಅನ್ವೇಷಣೆ ಮಾಡೋದಿದೆ ಅಂಥೇಳಿ. ಅವ್ರು ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅಲ್ಲಿ ಅವರು HOD ಆಗ್ತಾರೆ ಯೂನಿವರ್ಸಿಟಿಯಲ್ಲಿ, ಲಕ್ನೋ ಯೂನಿವರ್ಸಿಟಿಯಲ್ಲಿ HOD. ಆದರೆ ಅದನ್ನು ಬಿಟ್ಟು ಅವರು ಸಂಘದ 1994ನೇ ಇಸ್ವಿಯಲ್ಲಿ ಸರಸಂಘ ಚಾಲಕರಾಗ್ತಾರೆ. 94ರಿಂದ 2000 ಇಸ್ವಿ ಅವರ ದೇಹಾಂತದ ನಂತರ 2000 ಇಸ್ವಿಯಿಂದ 2009ನೇ ಇಸ್ವಿಯವರೆಗೆ ಕರ್ನಾಟಕದವರೇ ಆದರೆ ಅವ್ರು ಹುಟ್ಟಿದ್ದು ರಾಯ್ಪುರ್, ಈಗಿನ ಛತ್ತೀಸ್ಗಢ ಏನಿದೆಯೋ, ಕುಪ್ಪಳ್ಳಿ ಸೀತಾರಾಮಯ್ಯ ಸುದರ್ಶನ್, ಮಂಡ್ಯದತ್ತ ಇರುವಂಥ ಕುಪ್ಪಳ್ಳಿ ಮೂಲ ಮನೆ ಅವ್ರದ್ದು. ಆದರೆ ಅವ್ರ ತಂದೆ ರಾಯ್ಪುರದಲ್ಲಿ ಇದ್ದಿದ್ದರಿಂದ ವಿದ್ಯಾಭ್ಯಾಸ, ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಿದ ನಂತರ ಸಂಘದ ಪ್ರಚಾರಕರಾಗಿ ಹೊಡ್ತಾರೆ. ಅವರು 2000 ಇಸ್ವಿಯಿಂದ 2009ನೇ ಇಸ್ವಿಯವರೆಗೆ ಸರಸಂಘ ಚಾಲಕರಾಗಿ ಮುಂದುವರೆದು, ಅವರ ಕಾಲದ ಸಂದರ್ಭದಲ್ಲೇ ಅದು ಸಂಘದ ಪದ್ಧತಿ. ಒಂದು ಸಮಯ ಅವರಿಗೆ ಇನ್ನು ಮುಂದೆ ಅವರ ವಯಸ್ಸಿನಿಂದ ನಡೆಸಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಅವರು ಮೋಹನ್ ಭಾಗವತ್ ಅವರನ್ನು ಸರಸಂಘ ಚಾಲಕರಾಗಿ ಮಾಡ್ತಾರೆ 2009ನೇ ಇಸ್ವಿ. ಮೋಹನ್ ಭಾಗವತ್ರವರು ಮೂಲತಃ ವೆಟರ್ನರಿ ಸೈನ್ಸ್ ಡಿಗ್ರಿ ಪಡೆದವರು. ಮಾಸ್ಟರ್ಸ್ ಇನ್ ವೆಟರ್ನರಿ ಸೈನ್ಸ್ ಇನ್ನೇನು ಮುಗಿಬೇಕು ಅನ್ನುವಾಗ ಸಂಘದ ಪ್ರಚಾರಕರಾಗಿ ಬರ್ತಾರೆ. ಕಳೆದ 50 ವರ್ಷದಿಂದ ಸಂಘದ ಪ್ರಚಾರಕರಾಗಿದ್ದಾರೆ. ಇವಾಗ ಸಂಘವನ್ನು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ 6 ಜನ ಸಂಘದ ಸರಸಂಘ ಚಾಲಕರು ಇದುವರೆಗೆ ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಈ ಕರ್ನಾಟಕಕ್ಕೂ ಮತ್ತು RSSಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂತಂದ್ರೆ
ಸಂಘದಲ್ಲಿ ಅತ್ಯಂತ ಎತ್ತರದ ಹುದ್ದೆಯಲ್ಲಿದ್ದವರು ಅನೇಕರು ಕರ್ನಾಟಕದ ಭಾಗದಿಂದ ಹೋದಂಥವ್ರು. ಉದಾಹರಣೆಗೆ ದತ್ತಾತ್ರೇಯ ಹೊಸಬಾಳೆ ಅವರು ಇರಬಹುದು, ಅಥವಾ ಸಂತೋಷ್ ಅವರು ಇರಬಹುದು, ಮುಕುಂದರವರು ಇರಬಹುದು. ಹಾಗೇನೆ ತಾವು ಹೇಳಿದಾಗೆ ಒಬ್ಬರು ಸರಸಂಘ ಚಾಲಕರು ಕೂಡ ಈ ಭಾಗದಿಂದ ಹೋದಂಥವ್ರು ಅಂತೇಳಿ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಸಂಘ ಮೊದಲಿಂದನೂ ಸಂಘದ ಕಾರ್ಯವ್ಯಾಪ್ತಿ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಭಾಳ ಬೇಗ ಬೆಳೆದಂಥದ್ದು. ಇದಕ್ಕೆ ಮೂಲ ಕಾರಣ ಯಾದವರಾವ್ ಜೋಶಿ. ಯಾದವರಾವ್ ಜೋಶಿಯವರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಂಘ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆವಾಗ ನಮ್ಮ ಪ್ರಾರ್ಥನೆ ಕೂಡ ಮರಾಠಿ ಮತ್ತು ಹಿಂದಿಲಿತ್ತು. 1940ನೇ ಇಸ್ವಿಯಲ್ಲಿ ನಮಸ್ತೆ ಸದಾ ವತ್ಸಲೆ ಸಂಸ್ಕೃತಕ್ಕೆ ಬದಲಾಗಿ ಭಾರತದ ಎಲ್ಲ ಕಡೆ ಈ ಪ್ರಾರ್ಥನೆ ಆಗಬೇಕು ಅನ್ನುವಂಥ ಇದರಿಂದ ಬದಲಾವಣೆಯಾಗಿದ್ದು. ಆ ಸಂದರ್ಭದಲ್ಲಿ ಏನು ಡಾಕ್ಟರ್ ಜಿ ಅವರು ಸಂಘ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಭಾರತದ ಎಲ್ಲ ಕಡೆಗೆ ಯಾರು ಸಂಪೂರ್ಣವಾಗಿ ಸಂಘಕ್ಕೋಸ್ಕರ ಕೆಲಸ ಮಾಡ್ತಾರೋ ಅಂಥ ಪ್ರಚಾರಕರನ್ನ ಕಳಿಸಿಕೊಡ್ತಾರೆ. ಅದರಲ್ಲಿ ಯಾದವರಾವ್ ಜೋಶಿ ಅವರು ಕರ್ನಾಟಕಕ್ಕೆ ಬರ್ತಾರೆ. ನಿಮಗೆ ಇಲ್ಲೊಂದು ನೆನಪಿಟ್ಕೊಳ್ಬೇಕು, ಯಾದವರಾವ್ ಜೋಶಿಯವರು ಭೀಮ್ಸೈನ್ ಜೋಶಿಯವರು ಯಾರ ಹತ್ರ ಸಂಗೀತ ಕಲ್ತಿದ್ರು ಅವ್ರ ಹತ್ರ ಸಂಗೀತ ಕಲ್ತಂಥ ಒಬ್ಬ ಹಿಂದೂಸ್ತಾನಿ ಸಂಗೀತಗಾರ. ಅವರೇನಾದರೂ ಅದರಲ್ಲೇ ಮುಂದುವರೆದಿದ್ದರೆ ಅವರು ಭೀಮ್ಸೈನ್ ಜೋಶಿಯಷ್ಟೇ ಭಾಳ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಸಂಗೀತ ಕ್ಷೇತ್ರದಲ್ಲಿ ತಗೊಳ್ತಾ ಇದ್ರು. ಆದರೆ ಅದನ್ನು ಬಿಟ್ಟು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಕರ್ನಾಟಕಕ್ಕೆ ಬರ್ತಾರೆ ಅವರು. ಕರ್ನಾಟಕದಲ್ಲಿ ಸಂಘದ ಕೆಲಸವನ್ನು ಭಾಳ ಕ್ಷಿಪ್ರಗತಿಯಲ್ಲಿ ಬೆಳೆಸಿದ್ರಿಂದ ಇವತ್ತಿನ ದಿನ ಸುಮಾರು ಜನ ಸಂಘದ ಪ್ರಚಾರಕರು ನೀವು ಕರ್ನಾಟಕದಲ್ಲಿ ಕಾಣ್ಬೋದು. ನಾನು ಈಗಾಗಲೇ ಹೇಳಿದಾಗೆ ಸರಸಂಘ ಚಾಲಕರಾಗಿ ಸುದರ್ಶನ್ ಜಿ ಅವರು ಮೂಲತಃ ಕರ್ನಾಟಕದವರು, ಆದರೆ ಅವರು ಇದ್ದಿದ್ದು ರಾಯ್ಪುರಲ್ಲಿ. ಆದರೆ ಈಗ ಸಂಘದ ಜವಾಬ್ದಾರಿ ಇರತಕ್ಕಂಥ ಹಲವು ವ್ಯಕ್ತಿಗಳು ಕರ್ನಾಟಕದವರು. ಅದರಲ್ಲಿ ಒಂದು ಸಹಸರ್ಕಾರಿಯಾದಂಥ ಮುಕುಂದರು, ಸರ್ಕಾರಿಯಾದಂತಹ ದತ್ತಾತ್ರೇಯ ಹೊಸಬಾಳೆ ಅವರು, ಮತ್ತು ವ್ಯವಸ್ಥಾ ಪ್ರಮುಖವಾಗಿ ಮಂಗೇಶ್ ಬೇಂಡೆ ಅಂತ ಧಾರವಾಡದವರು ಏನಿದ್ದಾರೋ ಅವರಿದ್ದಾರೆ. ಸುಧೀರ್ ಜಿ ಈಗ ಮತ್ತೆ ಸಹಬೌದ್ಧಿಕ ಪ್ರಮುಖಾಗಿ ಅಖಿಲ ಭಾರತೀಯ ಜವಾಬ್ದಾರಿಯನ್ನು ಪಡೆದಿದ್ದಾರೆ. ಈ ರೀತಿ ಹಲವು ಜನ ಬೆಂಗಳೂರು ಕರ್ನಾಟಕದಿಂದ ಬಂದಂಥ ಸ್ವಯಂ ಸೇವಕರು ಹಲವು ಕಡೆ ಕೆಲಸ ಮಾಡಿದ್ದಾರೆ. ಸೂರಾಮಣ್ಣ ಅಂತ ಏನು ಸಂಘದ ಹಿರಿಯ ಒಬ್ಬರು ಪ್ರಚಾರಕರು ಇದ್ದರೋ ಅವರು ಡಬಲ್ ಗೋಲ್ಡ್ ಮೆಡಲಿಸ್ಟ್. ಅವರು ಇಲ್ಲಿ ಸಂಘದ ಕೆಲಸ ಮಾಡಿ ಇಲ್ಲಿಂದ ಪ್ರೇರಣೆಯನ್ನು ಪಡೆದು ಬಿಹಾರ್ ಅಂತ ರಾಜ್ಯದಲ್ಲಿ ಹೋಗಿ ಸಾಧಾರಣ 15-20 ವರ್ಷ ಸಂಘದ ಕೆಲಸ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸುಮಾರು ಜನ ನಮ್ಮ ಪ್ರಚಾರಕರು ನಾರ್ತ್ ಈಸ್ಟಲ್ಲಿರ್ತಕ್ಕಂಥ ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ ಇಲ್ಲಿ 10-15 ವರ್ಷ ಕೆಲಸ ಮಾಡಿ ಬಂದಂಥ ಸುಮಾರು ಜನ ಪ್ರಚಾರಕರು ಕರ್ನಾಟಕದವರೇ ಆಗಿರ್ತಾರೆ. ಸರ್, ಇನ್ನು ಸಂಘದಲ್ಲಿ ಅವರು ಎಂಥ ಎತ್ತರದ ಹುದ್ದೆಯಲ್ಲಿದ್ದರೂ ಕೂಡ, ಉದಾಹರಣೆಗೆ ಈ ದೇಶದ ಪ್ರಧಾನಿ ಆಗಿರಲಿ, ರಾಷ್ಟ್ರಪತಿಗಳಾಗಿರಲಿ, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೂ ಕೂಡ ಸಂಘದ ಮುಂದೆ ಅವರೆಲ್ಲರೂ ಕೂಡ ಸ್ವಯಂ ಸೇವಕರೇ. ಇದು ಹೇಗೆ ಸಾಧ್ಯ ಆಗುತ್ತೆ ಸರ್? ಸಂಘದ 1 ಗಂಟೆ ಶಾಖೆ ಏನು ನಡೆಯುತ್ತೋ ಆ ಶಾಖೆಯಲ್ಲಿ ಇದನ್ನು ಕಲಿಸ್ಕೊಡ್ತಾರೆ. ತುಂಬ ಜನಕ್ಕೆ ಸಂಘ ಶಾಖೆ ಅಂದರೆ ಏನು, ಅಲ್ಲಿ ಯಾರನ್ನ ಹೊಡಿಬಡಿ ಅಂತ ಹೇಳ್ತಾರಾ, ಇಲ್ಲ ಬರೀ ದ್ವೇಷ ಹೇಳ್ಕೊಡ್ತಾರೆ, ಇಂಥದ್ದು ಅಪಪ್ರಚಾರ ಸಂಘದಲ್ಲಿ ಸಾಧಾರಣವಾಗಿ ಸಂಘದ ಬಗ್ಗೆ ಆಗೋದಿದೆ. ಸಂಘದ ಶಾಖೆ ನಡೀತಾ ಇರತಕ್ಕಂಥದ್ದು ಯಾವುದೋ 4 ಗೋಡೆಯ ಒಳಗಲ್ಲ. ನೀವು ಇಡೀ ಭಾರತದಲ್ಲಿ ಇವತ್ತು 83,169 ಶಾಖೆ ನಡೀತಾ ಇದೆ ಪ್ರತಿದಿನ. ಆ ಎಲ್ಲ ಶಾಖೆಗಳು ನಡೆಯುವುದು ಒಂದು ಮೈದಾನದಲ್ಲಿ. ಯಾರು ಬೇಕಾದರೂ ಹೋಗಿ ಅದರಲ್ಲಿ ಸೇರ್ಬೋದು, ಭಾಗವಹಿಸ್ಬೋದು, ಇಲ್ಲ ದೂರ ನಿಂತ್ಕೊಂಡು ನೋಡಿದ್ರು ಏನು ತೊಂದರೆ ಇಲ್ಲ. ಈ ಶಾಖೆಯಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಏನು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೋ ಆ ಧ್ಯೇಯ ಮುಖ್ಯ ಅನ್ನೋದನ್ನು ಮೊದಲು ಹೇಳ್ಕೊಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾಳೆ ದಿನ ನರೇಂದ್ರ ಮೋದಿಯವರು ಅವರು ಏನು ಭಾವನಗರದಲ್ಲಿ ಎಲ್ಲಿ ಶಾಖೆಗೆ ಹೋಗ್ತಾ ಇದ್ರೋ ಆ ಶಾಖೆಗೆ ಹೋದರೂ ಕೂಡ ಆ ಶಾಖೆಯಲ್ಲಿ ಅವ್ರನ್ನ ಪ್ರಮುಖವಾಗಿ ನಿಲ್ಲಿಸೋದಿಲ್ಲ. ಆ ಶಾಖೆಯ ಮುಖ್ಯ ಶಿಕ್ಷಕ ಏನು ಹೇಳ್ತಾನೋ ಅದೇ ಕೆಲಸ ಆಗುತ್ತೆ. ಒಂದು ಶಾಖೆಗೆ ಮುಖ್ಯ ಶಿಕ್ಷಕ ಅನ್ನೋನು ಅಷ್ಟು ಮುಖ್ಯ. ಮುಖ್ಯ ಶಿಕ್ಷಕ್, ಘಟನಾಯಕ್ ಅಂತಿರ್ತಾರೆ, ಶಾಖಾ ಕಾರ್ಯವಾಹ ಅಂತಿರ್ತಾರೆ, ಇವರು ಶಾಖೆ ಮುಖ್ಯಸ್ಥರು. ಮೋಹನ್ ಭಾಗವತರು ಕೂಡ ಯಾವುದೋ ಒಂದು ಶಾಖೆಗೆ ಹೋದರೆ ಆ ದಿನ ಅಲ್ಲಿ ಮುಖ್ಯ ಶಿಕ್ಷಕ ಏನು ಹೇಳ್ತಾನೋ ಅದೇ ಕೆಲಸ ಮಾಡಬೇಕು. ಸರ್, ಆಗಲೇ ಮಾತನಾಡ್ತಾ ಇದ್ವಿ, ಸಂಘ ತನ್ನ ಈ 100ನೇ ವರ್ಷದ ವಿಶೇಷ ಸಂದರ್ಭವನ್ನ ಒಂದು ವಿಶೇಷ ಯೋಜನೆಯನ್ನ ಹಾಕಿಕೊಂಡು ಆಚರಿಸ್ತಾ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಅದ್ರ ಮುಂಚೆ ಒಂದು ಹೇಳ್ತೀನಿ, ಸಂಘ ಶಾಶ್ವತವಾಗಿ ಇಲ್ಲೇ ಒಂದು ಸಂಘಟನೆ ಕಟ್ಕೊಂಡಿರಬೇಕು ಅಂತ ಬಂದಂಥ ಸಂಸ್ಥೆ ಅಲ್ಲ. ಸಮಾಜದಲ್ಲಿ ಬದಲಾವಣೆ ತಂದು ಸಂಘ ಏನು ಅಪೇಕ್ಷೆ ಪಡ್ತಾ ಇದೆಯೋ ಅದು ಸಮಾಜ ಆ ಬದಲಾವಣೆ ಒಳಗೊಂಡಾಗ ಏನು ಪರಮ ವೈಭವ ಭಾರತ ಕಾಣಬೇಕೋ ಆ ಸಂದರ್ಭದಲ್ಲಿ ಸಂಘ ತನ್ನಿಂತಾನೇ ಇಟ್ ವಿಲ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದ ಸೊಸೈಟಿ ಅನ್ನುವಂಥ ಒಂದು ಯೋಜನೆ ಇಟ್ಕೊಂಡು ಬಂದಿದ್ದು. ಆದ್ದರಿಂದ
ಈ ಒಂದು 100 ವರ್ಷದ ಆಚರಣೆ ಅನ್ನೋದಕ್ಕಿಂತ 100 ವರ್ಷದ ಸಂದರ್ಭದಲ್ಲಿ ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ಸಾಮಾಜಿಕ ಬದಲಾವಣೆಗಳು ಮತ್ತು ಭಾರತದ ಅವಿಭಾಜ್ಯವಾದಂಥ ಅಭಿವೃದ್ಧಿ ಯಾವಾಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಪಂಚ ಪರಿವರ್ತನಾ ಕಾರ್ಯಕ್ರಮ ಅಂತ ಹಾಕ್ಕೊಂಡಿದೆ ಸಂಘ. ಅದರಲ್ಲಿ ಮುಖ್ಯವಾದದ್ದು ಮೊದಲನೇದು ಸಾಮಾಜಿಕ ಸಾಮರಸ್ಯ. ನಮ್ಮ ದೇಶದಲ್ಲಿ ಹಿಂದೂ ಸಮಾಜ ಯಾಕೆ ಒಡೆದೋಯ್ತು? ಹಿಂದೂ ಸಮಾಜದ ಸಂಖ್ಯೆ, ನಾವು ಸಂಖ್ಯೆ ಬಲದಲ್ಲಿ ದೊಡ್ಡದಿದ್ರೂ ಕೂಡ ಇವತ್ತಿಗೂ ಕೂಡ ಸಂಘಟಿತವಾಗಿ ಯಾಕಿಲ್ಲ ಅನ್ನೋ ಕಾರಣ, ಒಂದು ಸಮಾಜದಲ್ಲಿ ಜಾತಿ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಈ ಭಾವನೆಗಳು ಹೆಚ್ಚಾದ್ರಿಂದ ಆ ಸಮಾಜ ಒಡೆದೋಗಿರೋದ್ರಿಂದ ಸಾಮಾಜಿಕ ಸಾಮರಸ್ಯವನ್ನು ತರುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಸಂಘದ ಒಂದು ಅಪೇಕ್ಷೆ ಇದೆ. ಆದ್ದರಿಂದ ಈ ಸಾಮಾಜಿಕ ಕಾರ್ಯಕ್ರಮ ಒಂದು, ಸಾಮರಸ್ಯ ಕಾರ್ಯಕ್ರಮ ಒಂದಾದರೆ, ಇನ್ನೊಂದು ಈ ದೇಶ ನಿಂತಿರೋದು ಕುಟುಂಬದ ಪದ್ಧತಿಯಿಂದ. ಕುಟುಂಬ ಪ್ರಬೋಧನ್ ಅಂತ ಹೇಳಿದರೆ ಎನ್ಲೈಟ್ಮೆಂಟ್ ಆಫ್ ಫ್ಯಾಮಿಲಿ ಸಿಸ್ಟಮ್. ಆ ಕುಟುಂಬವನ್ನು ಒಂದು ಸೇರಿಸಿ ಕುಟುಂಬದ ಆ ಒಂದು ಕೌಟುಂಬಿಕ ಜೀವನ ಅಲ್ಲಿಯವರೆಗೆ ದೇಶ ನಡೆಸ್ಕೊಂಡು ಹೋಗುತ್ತೋ ಅಲ್ಲಿಯವರೆಗೆ ಭಾರತವಾಗಿ ಉಳಿಯುತ್ತೆ ಅನ್ನತಕ್ಕಂಥದ್ದು ನಮ್ಮ ನಂಬಿಕೆ. ಆದ್ದರಿಂದ ಇವತ್ತಿನ ದಿನ ನೋಡಿ, ಒಂದು ಕಾಲದಲ್ಲಿ ಒಂದು ಡೈವರ್ಸ್ ಕೋರ್ಟ್ ಇತ್ತು. ಇವತ್ತಿನ ದಿನ ನೀವು ಒಂದು ಊರಿಗೆ, ಒಂದು ಬೆಂಗಳೂರಿನಂಥ ನಗರದಲ್ಲಿ 10ರಿಂದ 12 ಡೈವರ್ಸ್ ಕೋರ್ಟ್ ಆಗಿರ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲೋ ನಮ್ಮ ಮೂಲ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಟ್ಟು ನಾವು ಪಾಶ್ಚಾತ್ಯಕ್ಕೆ ಒಂದು ರೀತಿ ಅವರ ಮೋಡಿಗೆ ಒಳಗಾಗಿ ಈ ಫಾಸ್ಟ್ ಲೈಫಲ್ಲಿ ಭಾಳ ಮೋಜಿಂದ ಇರೋದು ಒಂದೇ ಜೀವನ ಅನ್ನೋಂಥದ್ದು ಏನು ಅಂದ್ಕೊಂಡಿದ್ದಾರೋ ಅದರಿಂದ ಹೊರಗೆ ತಂದು ಕುಟುಂಬ ಪ್ರಮೋದನ, ಕುಟುಂಬವನ್ನು ಒಟ್ಟು ಸೇರಿಸಿ, ಸಂಸಾರ ಅಂದ್ರೇನು, ಒಂದು ಸಂಸಾರವನ್ನು ಒಟ್ಟು ಸೇರಿಸ್ಕೊಂಡು ನಡೆಸ್ಕೊಂಡು ಹೋಗೋದು ಅಂತ ಹೇಳಿ ಹೇಗೆ ನಡಿಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮುಖ್ಯವಾದಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಕುಟುಂಬ ಪ್ರಬೋಧನ ಕಾರ್ಯಕ್ರಮ ಹಾಕ್ಕೊಂಡಿದೆ. ಮೂರನೇದು, ಹಿಂದೂ ಸಮಾಜ ಯಾವತ್ತೂ ಪರಿಸರವನ್ನು ಬಿಟ್ಟು ಹಿಂದೂ ಸಮಾಜವಿಲ್ಲ. ಆದ್ದರಿಂದ ಆ ಪರಿಸರವನ್ನು ಕಾಪಾಡಿಕೊಳ್ಳುವಂಥದ್ದು ಇದು ಮೂಲತಃ ನಮ್ಮ ಸಂಸ್ಕೃತಿಯಲ್ಲೇ ಇರತಕ್ಕಂಥದ್ದು. ನೋಡಿ, ನಾವು ಜೀವ ಇಲ್ಲದ ಕಲ್ಲಿಗೆ ಜೀವವನ್ನು ಕೊಟ್ಟು ಅದನ್ನು ಗರ್ಭಗುಡಿಯಲ್ಲಿ ಇಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಗೆ ಸೇರಿದವರು. ಇಲ್ಲಿರ್ತಕ್ಕಂಥ ಪಕ್ಷಿಗಳಾಗಲಿ, ಗಿಡ ಮರಗಳಾಗಲಿ ಎಲ್ಲದನ್ನೂ ಪೂಜೆ ಮಾಡುವಂಥವ್ರು. ಇನ್ನು RSS ಪುರುಷರಿಗೆ ಮಾತ್ರನಾ? ಇಲ್ಲ, ಇದು ಸಂಘದ ವಿರೋಧಿಗಳು, ನಾನು ಹೇಳ್ದಲ್ಲ, ಒಂದು ಸಂಘ ಕೋಮುವಾದಿ, ಇನ್ನೊಂದು ಮಹಿಳಾ ವಿರೋಧಿ ಅನ್ನತಕ್ಕಂಥ ಎರಡು ವಿಚಾರಧಾರೆ ಹೇಳುವಂಥದ್ದು. ಒಂದು ಸಮಾಜದಲ್ಲಿ 50% ಮಹಿಳೆಯರಿರುವಾಗ ಸಂಘ 50% ಹೊರಗೆ ಬಿಟ್ಟು ಸಂಘವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಒಂದಾಗಬೇಕು, ಸಮಾಜ ಚೆನ್ನಾಗಾಗಬೇಕು ಅಂದರೆ 50% ಜನ ಕೂಡ ಸೇರಿರಬೇಕು. ಸಂಘದ ಪ್ರೇರಣೆಯಿಂದ ಹಲವು ಸಂಘಟನೆಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಆಗಿದ್ದು ರಾಷ್ಟ್ರ ಸೇವಿಕಾ ಸಮಿತಿ. ಲಕ್ಷ್ಮೀಬಾಯಿ ಕೇಳ್ಕರ್ ಅಂತ ವಾರದಾದಲ್ಲಿ ಪ್ರಾರಂಭ ಮಾಡಿದ್ದು 1936ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಇಡೀ ಭಾರತದಲ್ಲಿ 5,000ಕ್ಕಿಂತ ಹೆಚ್ಚು ಶಾಖೆಗಳು ಸಂಘದ ಮಹಿಳಾ ವಿಭಾಗದ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ಇವತ್ತು ಕೂಡ ಪ್ರತಿನಿತ್ಯ ನಡೆಯುತ್ತೆ. ನಾಡಿದ್ದು ಇವಾಗ ಇದಿದೆಯಲ್ಲ ವಿಜಯದಶಮಿ ದಿನ ನಮ್ಮ ಮಾತೆಯರು ಕೂಡ ರೂಟ್ ಮಾರ್ಚ್ ಮಾಡ್ತಾರೆ. ಕೇವಲ ಪಥಸಂಚಲನ ಪುರುಷರು ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಒಂದು ಪಥಸಂಚಲನ ಮಾತೆಯರದ್ದು ಕೂಡ ಇರುತ್ತೆ. ಸೊ 36ನೇ ಇಸ್ವಿಯಲ್ಲೇ ಸಂಘದ ಮಹಿಳಾ ವಿಭಾಗ ಪ್ರಾರಂಭ ಆಗಿದೆ. ಇದೊಂದು ಸಂಘದ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಒಂದು ಮಾಹಿತಿಯನ್ನು ಜನ ಕೊಡ್ತಾ ಇರೋದು. ಸಂಘ ಪುರುಷರಿಗೆ ಎಷ್ಟು ಪ್ರಧಾನನೋ ಮಹಿಳೆಯರಿಗೂ ಕೂಡ ಅಷ್ಟೇ ಪ್ರಾಧಾನ್ಯವನ್ನು ಕೊಟ್ಟಿದೆ. ಸಂಘದ ಪ್ರೇರಣೆಯಿಂದ ಹಲವು ಸಂಸ್ಥೆಗಳು ಪ್ರಾರಂಭ ಆಗಿದೆ. 1948ರಲ್ಲಿ ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರಾರಂಭ ಆಗಿದ್ದು. 1951ನೇ ಇಸ್ವಿಯಲ್ಲಿ ಭಾರತೀಯ ಜನಸಂಘ್, ಈಗಿನ ಭಾರತೀಯ ಜನತಾ ಪಕ್ಷ, ಅದು 51ರಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ಸಿಂದ ಹೊರಗೆ ಬಂದು ನಾನೊಂದು ರಾಜಕೀಯ ಪಕ್ಷ ಮಾಡ್ತಾ ಇದ್ದೀನಿ, ನಿಮ್ಮ ಸಹಾಯ ಬೇಕು ಅಂದಾಗ ಗುರುಜಿಯವರು ಆ ಸಂದರ್ಭದಲ್ಲಿ ಸಂಘದಿಂದ ತುಂಬ ಜನರನ್ನು ಕೊಡ್ತಾರೆ. ಆ ಒಂದು ಪ್ರೇರಣೆಯಿಂದನೇ ಇವತ್ತು ನೀವು BL ಸಂತೋಷ್ ಹೆಸರು ಹೇಳಿದ್ರಿ, ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದ್ರು ಸಂಘದಿಂದ ಹೋದವರು. 51ರಲ್ಲಿ ಭಾರತೀಯ ಜನಸಂಘ, 52ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ವನವಾಸಿಯವರು ತುಂಬ ಇದ್ದಾರೆ. ನೀವು ಛತ್ತೀಸ್ಗಢ, ಜಾರ್ಖಂಡ್, ಉಳಿದಂಥ ಕರ್ನಾಟಕದಲ್ಲಿ ಸಿದ್ಧಿ ಜನಾಂಗ ಇದೆ, BR ಹಿಲ್ಸಲ್ಲಿದ್ದಾರೆ. ಇವರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ 52ನೇ ಇಸ್ವಿಯಲ್ಲಿ ವನವಾಸಿ ಕಲ್ಯಾಣ ಆಶ್ರಮ ಅಂತ ಹೇಳಿ ರಮಾಕಾಂತ್ ಕೇಶವ್ ದೇಶಪಾಂಡೆ ಅನ್ನೋರು ಪ್ರಾರಂಭ ಮಾಡ್ತಾರೆ. ಅದು ಸಂಘದ ಪ್ರೇರಣೆಯಿಂದ ಪ್ರಾರಂಭ ಆದದ್ದು. 54ನೇ ಇಸ್ವಿಯಲ್ಲಿ ಭಾರತೀಯ ಮಜ್ದೂರ್ ಸಂಘ್, ಒಂದು ಇಟ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಬರ್ ಯೂನಿಯನ್. ಭಾರತೀಯ ಮಜ್ದೂರ್ ಸಂಘ್ 54ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿತ್ತು. ಅದಾದ ನಂತರ 64ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್.
ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿತ್ತು 1964ನೇ ಇಸ್ವಿಯಲ್ಲಿ. ಅದಾದ ನಂತರ ಹಲವು ಸಂಘಟನೆಗಳು ಸಂಘದ ಪ್ರೇರಣೆಯಿಂದ ಪ್ರಾರಂಭ ಆಗಿದೆ. ಅದು ವಿದ್ಯಾಭಾರತಿ ಆಗಿರ್ಬೋದು 71ನೇ ಇಸ್ವಿಯಲ್ಲಿ. ವಿದ್ಯಾಭಾರತಿ ಇವತ್ತಿನ ದಿನ 30ರಿಂದ 40 ಸಾವಿರ ಶಾಲೆಗಳನ್ನು ನಡೆಸುತ್ತೆ. ಅದೇ ರೀತಿ ಅಧಿವ್ಯಕ್ತ ಪರಿಷತ್ ಲಾಯರ್ಗಳಿಗೆ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. 1978ರಲ್ಲಿ ಪ್ರಾರಂಭ ಆಗಿದ್ದಂಥ ಸಂಸ್ಥೆ. ಭಾರತ್ ವಿಕಾಸ್ ಪರಿಷತ್, ಈ ರೋಟ್ರಿ ಕ್ಲಬ್ ಇದ್ದಾಗೆ ಒಂದು ಭಾರತ್ ವಿಕಾಸ್ ಪರಿಷತ್ ಅಂತ ಒಂದಿದೆ. ಸಂಸ್ಕಾರ ಭಾರತಿ ಅಂತ ಹೇಳಿ ನಮ್ಮ ದೇಶದ ಸಂಸ್ಕೃತಿ, ನೃತ್ಯ, ಹಾಡು ಇದನ್ನು ಈ ಆಗು ಹೋಗುಗಳನ್ನು ನೋಡ್ಕೊಳ್ಳೋದಕ್ಕೆ ಸಂಸ್ಕಾರ ಭಾರತಿ. ಸಂಸ್ಕೃತವನ್ನ ದೇಶದ ಜನರಲ್ಲಿ ಜಾಸ್ತಿ ಹರಡಬೇಕು ಅಂಥೇಳಿ ಸಂಸ್ಕೃತ ಭಾರತಿ ಇದೆ. ಆರೋಗ್ಯ ಭಾರತಿ ಇದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಯಾರು ಸಣ್ಣ ಕೈಗಾರಿಕೆಯನ್ನು ನಡೆಸ್ತಾ ಇದ್ದಾರೋ ಅವ್ರಿಗೆ ಸಪೋರ್ಟ್ ಕೊಡೋದಕ್ಕೆ ಲಘು ಉದ್ಯೋಗ ಭಾರತಿ ಅಂತ ಪ್ರಾರಂಭ ಆಗಿದೆ. ಆಮೇಲೆ ಸ್ವದೇಶಿ ಜಾಗರಣ ಮಂಚ್ ಇದು ಪ್ರಾರಂಭ ಆಗಿ ಸಂಘದ ಒಂದು ಪ್ರೇರಣೆಯಿಂದ. ಆ ರೀತಿ 32 ಸಂಸ್ಥೆಗಳಿದೆ ಸಂಘದ ಪ್ರೇರಣೆಯಿಂದ ಪ್ರಾರಂಭ ಆದಂಥದ್ದು. ಸೊ ಮಹಿಳೆಯರ ಸಂಘಟನೆ ಅಂತಕ್ಕಂಥದ್ದು 36ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಇವತ್ತಿನ ದಿನ ಕರ್ನಾಟಕದ ಶಾಂತಕ್ಕ ಅನ್ನುವವರೇ ರಾಷ್ಟ್ರ ಸೇವಿಕಾ ಸಮಿತಿಯ ಮುಖ್ಯಸ್ಥರು. ಮತ್ತೆ ಕರ್ನಾಟಕದ ಲಿಂಕ್ ಬಂತು. ಇನ್ನು ಬಹುಶಃ ಅದೆಷ್ಟೋ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಬಲಿದಾನಗಳಾಗಿದೆ. ಆದರೆ ಈ ಕಾಲಘಟ್ಟದ ಸ್ವಯಂ ಸೇವಕರಿಗೆ ಆ ಭವ್ಯ ರಾಮ ಮಂದಿರವನ್ನು ನೋಡುವಂತಹ ಸೌಭಾಗ್ಯ. ಇನ್ನು 100 ವರ್ಷಗಳಿಂದ ಅದೆಷ್ಟೋ ಜನ ಸ್ವಯಂ ಸೇವಕರು ಸಂಘಕ್ಕೋಸ್ಕರ ಹಗಲಿರುಳು ಶ್ರಮಪಟ್ಟಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ಕಾಲಘಟ್ಟದ ಸ್ವಯಂ ಸೇವಕರಿಗೆ ಸಂಘ ಶತಾಬ್ದಿಯನ್ನ ನೋಡುವಂತಹ ಸೌಭಾಗ್ಯ. ಏನನ್ಸುತ್ತೆ ಸರ್? ಸಂಘ ಅದು ತನ್ನ ಜವಾಬ್ದಾರಿ ಅಂತ ತಿಳ್ಕೊಂಡಿದೆ. ಸಂಘ ಏನೋ ಭಾಳ ದೊಡ್ಡ ಕೆಲಸ ಮಾಡಲಿಲ್ಲ. ಸಂಘ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳು, ಸವಾಲುಗಳನ್ನು ಎದುರಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನು 1926ನೇ ಇಸ್ವಿಯಿಂದನೇ ಕಂಡುಕೊಂಡಿದೆ. 1926ನೇ ಇಸ್ವಿಯಲ್ಲಿ ಸಂಘ ಈಗ ಕೂಸಿನ ಒಂದು ಶಿಶುವಿನ ಆಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರಾಮ್ಟೆಕ್ ಅನ್ನೋ ಜಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ಆ ಜಾತ್ರೆಯನ್ನು ನಿಭಾಯಿಸಲಿಕ್ಕೆ ಡಾಕ್ಟರ್ ಜಿ ಅವರು ಸ್ವಯಂ ಸೇವಕರನ್ನು ಕರ್ಕೊಂಡು ಹೋಗ್ತಾರೆ. ಇದೇ ರೀತಿ ಸಂಘ 1923 ಖಿಲಾಫತ್ ಮೂಮೆಂಟ್ ಫೇಲಿಯರ್ ಆಯಿತು. 27ನೇ ಇಸ್ವಿಯಲ್ಲಿ ನಾಗ್ಪುರದಲ್ಲಿ ಮುಸಲ್ಮಾನರು ದಂಗೆ ಎದ್ದು ನಿಮ್ಮನ್ನೆಲ್ಲ ನಾಶ ಮಾಡ್ತೀವಿ ಅಂತ ಹೇಳಿದ್ರು ಹಿಂದೂಗಳನ್ನು. ಆ ಸಂದರ್ಭದಲ್ಲಿ ಡಾಕ್ಟರ್ ಜಿ ಅವರು ಮತ್ತು ಸಂಘದ ಸ್ವಯಂ ಸೇವಕರು ಅಲ್ಲಿ ಕೋಮುಗಲಭೆ ಆಗದೆ ಇದ್ದಂಗೆ ನೋಡ್ಕೊಂಡಿದ್ದಂಥದ್ದು 27ನೇ ಇಸ್ವಿಯಲ್ಲಿ. 1947ನೇ ಇಸ್ವಿಯಲ್ಲಿ ನಮ್ಮ ದೇಶದ ವಿಭಜನೆ ಆದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಏನು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟು ಅವರ ಜೀವವನ್ನು ಕಾಪಾಡಿ ತಮ್ಮ ಪ್ರಾಣವನ್ನು ಕೊಟ್ಟಂಥ 100 ಸ್ವಯಂ ಸೇವಕರಿದ್ದಾರೆ. ಆ ಸಂದರ್ಭದಲ್ಲಿ 1948ರ ಯುದ್ಧದ ಸಂದರ್ಭದಲ್ಲಿ, ಪಾಕಿಸ್ತಾನದ ದಾಳಿಕೋರರ ಯುದ್ಧ ಸಂದರ್ಭದಲ್ಲಿ ಶ್ರೀನಗರದಲ್ಲಿದ್ದಂಥ ಏರ್ಪೋರ್ಟು ರೆಡಿಯಾಗಿರಲಿಲ್ಲ, ಡ್ಯಾಮೇಜ್ ಆಗಿತ್ತು. ಅದನ್ನು ರಾತ್ರಿ ಬೆಳಗಾಗೋದ್ರಲ್ಲಿ ಅದನ್ನ ಏರ್ಪೋರ್ಟಿನ ರನ್ವೇಯನ್ನು ರೆಡಿ ಮಾಡಿಕೊಡ್ತಾರೆ. 1962ನೇ ಇಸ್ವಿ ಚೀನಾ ಯುದ್ಧದ ಸಂದರ್ಭದಲ್ಲಿ ಭಾರತದ ಸೇನೆಗೆ ಸಂಘ ಸಹಾಯ ಕೊಟ್ಟಿದ್ದರಿಂದ ಯಾರು ಸಂಘ ವಿರೋಧಿಯಾಗಿದ್ದರೋ ಜವಾಹರ್ಲಾಲ್ ನೆಹರು ಅವರು 1963ನೇ ಇಸ್ವಿ ಜನವರಿ 26ನೇ ತಾರೀಕು ಏನು ರಿಪಬ್ಲಿಕ್ ಡೇ ಪರೇಡಲ್ಲಿ 3500 ಸಂಘದ ಸ್ವಯಂ ಸೇವಕರು ಪಥಸಂಚಲನ ಮಾಡಿಸ್ತಾರೆ. ಅವರೇ ಪರ್ಮಿಷನ್ ಕೊಟ್ಟು ಪಥಸಂಚಲನ ಆಗಿರುತ್ತೆ. ಮೊನ್ನೆ ನಡೆದಂತಹ ಇದೇ ಇರ್ಬೋದು ಸುನಾಮಿ. ಆ ಸುನಾಮಿ ಸಂದರ್ಭದಲ್ಲಿ 2500 ಹೆಣಗಳು, ಕೊಳೆತು ನಾರುವ ಹೆಣಗಳನ್ನು ಅವ್ರ ಮನೆಯವರೇ ಅದನ್ನು ಅಂತಿಮ ಸಂಸ್ಕಾರಕ್ಕೆ ಮಾಡಲಿಕ್ಕೆ ಬಂದಿಲ್ಲ. ಸಂಘದ ಸ್ವಯಂ ಸೇವಕರು ಅವರವರ ಧರ್ಮದ ಆಧಾರಿತವಾಗಿ ಆ 2600 ಹೆಣದ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ಪೋರ್ಚುಗೀಸರು ಏನು ಗೋವಾವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ದೊಡ್ಡ ಗಲಭೆ ಆಯಿತು, ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ದಾದ್ರಾ ಮತ್ತು ನಗರ್ ಹವೇಲಿ ಇದೆಯಲ್ಲ, ಅದನ್ನು ಕ್ಯಾಪ್ಚರ್ ಮಾಡೋದ್ರಲ್ಲಿ 100 ಜನ ಸ್ವಯಂ ಸೇವಕರು ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ತುಂಬ ಜನ ಪ್ರಾಣ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಈ ರೀತಿ ಹೇಳ್ತಾ ಹೋದರೆ ಸಂಘ ಎಲ್ಲ ಕಾರ್ಯದಲ್ಲೂ ಕೂಡ ತನ್ನ ಸಾಮಾಜಿಕ ಜವಾಬ್ದಾರಿ ಅಂತ, ಇದೇನೋ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಅಂತಲ್ಲ. ಈಗ ಇಲ್ಲೇ ಯಾವುದಾದ್ರು ಒಂದು ಸಮಸ್ಯೆ ಆದರೆ ಸ್ವಯಂ ಸೇವಕರಾದಂಥ ನಾವು ಗಣೇಶ ಹಾಕೊಂಡು ಹೊಟ್ಬಿಡ್ತೀವಿ. ನಮಗೆ ಯಾರು ಅದಕ್ಕೆ ಸೂಚನೆ ಕೊಡಬೇಕಾಗಿದ್ದಿಲ್ಲ. 2005ನೇ ಇಸ್ವಿಯಲ್ಲಿ ಭೂಕಂಪ ಆಯಿತು ಗುಜರಾತಲ್ಲಿ. ಆ ಸಂದರ್ಭದಲ್ಲಿ ನಾನು 1 ವಾರ ಹೋಗಿದ್ದೆ. ಯಾರು ನನಗೆ ಹೇಳಲಿಲ್ಲ ನೀವು ಹೋಗಬೇಕು, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ಹೋದ್ವಿ, ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹತ್ವಿ, ಗುಜರಾತಿನ ಅಹಮದಾಬಾದಲ್ಲಿ ಇಳಿದ್ವಿ. ನಾವೊಂದು 5 ಜನ ಸ್ವಯಂ ಸೇವಕರು.
ಅಲ್ಲಿಂದ ಕಚ್ಚಲ್ಲಿರ್ತಕ್ಕಂಥ ಆದೋಯಿ ಅನ್ನೋ ಜಾಗ ಬಚಾವತ್ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಒಂದು ವಾರ ನಮ್ಮ ಶ್ರಮದಾನ ಏನಿದೆಯೋ ಅದನ್ನು ಮಾಡಿ ಬಂದ್ವಿ. ಇದು ಸಂಘದ ಸ್ವಯಂ ಸೇವಕ್ಕೆ ಆಟೋಮೆಟಿಕ್ ಆಗಿ ಬರುವಂಥ ಪ್ರೇರಣೆ. ಈ ರೀತಿ ನೂರಾರು ಕೆಲಸ, ಸಾವಿರಾರು ಕೆಲಸಗಳು ಪ್ರತಿನಿತ್ಯ ಸಂಘ ಸಮಾಜಮುಖಿಯಾಗಿ ಮಾಡ್ತಾ ಬಂದಿದೆ. ಓಕೆ, ಬಹಳ ಸಂತೋಷ ಆಯಿತು ಸರ್. ಪರಂ ವೈ ಓಂನೇ ತುಮೇ ತತ್ಸ್ವರಾಷ್ಟ್ರಂ ಅಂತ ಹೇಳಿ ಪರಮ ವೈಭವ ಸ್ಥಿತಿಗೆ ಭಾರತವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ದಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಪ್ರತಿನಿತ್ಯ ಸಂಘದ ಶಾಖೆಗಳಲ್ಲಿ ತಾವೆಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ತಮಗೆ ಮತ್ತೊಮ್ಮೆ ಸಂಘ ಶತಾಬ್ದಿಯ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಇರುವಂತಹ ಕಡಿಮೆ ಸಮಯದಲ್ಲಿ ತಿಳಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳು. ನಾನು ನನ್ನ ಮಾತನ್ನು ಮುಗಿಸುವ ಮೊದಲು ಯಾಕೆ ನಾವು ಭಾರತದ ಬಗ್ಗೆ ಇಷ್ಟು ನಮಗೆ ಸಂಘದವರಿಗಾಗಲಿ ಎಲ್ಲರಿಗೆ ಆ ಒಂದು ಭಕ್ತಿ ಇದೆ ಅಂತ ಹೇಳಿದ್ರೆ, ಇದು ಭಾರತ ಮಾತೆ, ಮಾತೃಭೂಮಿ ಅಂತ ಹೇಳಿದ್ರೆ ತ್ಯಾಗದ ಸಂಕೇತ. ಭೂಮಿ ಮಾತ್ರ ಅಂತ ಹೇಳಿದ್ರೆ ಭೋಗದ ವಾಸನೆ ಬರುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಭಾರತ್ ಏಕ್ ಜಮೀನ್ ಕಾ ಟುಕಡಾ ನಹೀ ಹೈ, ये जीता जागता राष्ट्र पुरुष है, ये वंदन की भूमि है, अभिनंदन की भूमि है, ये तर्पण की भूमि है, ये अर्पण की भूमि है, इसके कंकर कंकर में शंकर है, इसके बिंदु बिंदु में गंगा जल है. हम जिएंगे तो इस देश के लिए जिएंगे, हम मरेंगे तो इस देश के लिए मरेंगे. मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज़ आएगा, भारत माता की जय, भारत माता की जय, भारत माता की जय. भारत माता की राष्ट्रदेवो जय. भव. थैंक यू.